ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಷ್ಟಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಹರಿ ಓಂ. ತಾತ್ಪರ್ಯದ ಮಾತುಗಳನ್ನು ನಾವು ನೋಡ್ಲಿಕ್ಕಿದ್ದದ್ದು. ಅಲ್ಲಿ ಭಗವಂತ ಅರ್ಜುನನ ಹತ್ರ ತನ್ನ ನೈಜ ರೂಪವನ್ನ ತೋರುವ ಪ್ರಸಂಗ. ಅವನು ಹಾಗೆ ಕೇಳ್ತಾನೆ, ತೇನೈವ ರೂಪೇಣ ಚತುರ್ಭುಜೇನ ಅಂತ, ಸಹಸ್ರಬಾಹು ಭವ ವಿಶ್ವಮೂರ್ತೆ. ಅದಕ್ಕವನು ತಾನು ತೋರಿದ ರೂಪ ಅದು ಬಹಳ ಅದ್ಭುತವಾದದ್ದು, ಇಲ್ಲಿಯ ತನಕ ಯಾರು ಕಾಣದ್ದು, ವೇದಾಧ್ಯಯನಾದಿ ಲೋಕದ ಕರ್ಮಗಳಿಂದಲೇ ಕಾಣಬಹುದು ಅಂತ ಅನ್ಕೊಂಡ್ರೆ ಅಂಥ ಕೇವಲ ಕರ್ಮಗಳಿಗೆ ಸಿಗದೇ ಇರುವಂಥದ್ದು. ಭಯ ಪಡಬೇಡ, ಇದು ಅತ್ಯಂತ ಸಹಜವಾದದ್ದು, ಮನಸ್ಸಿನಿಂದ ನಿನ್ನ ದುಗುಡವನ್ನ ಬಿಡು ಅಂತ ಹೇಳ್ತಾ, ವಿಶ್ವನಾಮ ಸ ಭಗವಾನ್ ಯತಃ ಪೂರ್ಣ ಗುಣ ಪ್ರಭು ಇತಿ ಪಾದ್ಮೇ. ವಿಶ್ವಮನಂತಮಾದ್ಯಂ, ಅವನನ್ನ ವಿಶ್ವ ಅನ್ನುವ ಶಬ್ದದಿಂದ ಗುರುತಿಸಿದ್ರೆ, ಅದಕ್ಕೆ ವಿಶ್ವ ಅನ್ನುವ ಶಬ್ದ ಯಾಕೆ ಬಂತು ಅಂದ್ರೆ, ಅನೇಕ ಶಬ್ದಗಳಿಂದ ಇಲ್ಲಿ ವಿಶ್ವಮನಂತ ರೂಪ ಅಂತೆಲ್ಲ ಅವನು ಸ್ತೋತ್ರ ಮಾಡಿದಾಗ, ಯಾಕೆ ಭಗವಂತ ವಿಷ್ಣು ಅಂದ್ರೆ, ವಿಶ್ವನಾಮ ಸ ಭಗವಾನ್ ಯತಃ ಪೂರ್ಣ ಗುಣಪ್ರಭು. ಕೇವಲ ನಮಗೆ ವಿಶ್ವ ಅಂದ್ರೆ ಜಗತ್ತು ಅಂತ ಮಾತ್ರ ತಲೆಯಲ್ಲಿದೆ. ಇನ್ನೊಂದು ಸಾಮಾನ್ಯ ಸಂಸ್ಕೃತದವರಿಗೆ ಗೊತ್ತಿರೋದು ವಿಶ್ವ ಅಂದ್ರೆ ಎಲ್ಲ ಅಂತ. ವಿಶ್ವೇ ದೇವಾ ಅಂದ್ರೆ ಎಲ್ಲ ದೇವತೆಗಳು ಅಂತ ಒಂದು ಅಭಿಪ್ರಾಯದಲ್ಲಿ ಪ್ರಯೋಗ ಮಾಡುವುದಿದೆ. ಆದ್ರೆ ಇಲ್ಲಿ ವಿಶ್ವಂ ವಿಷ್ಣುರ ಷಟ್ಕಾರೋ ಅಂತ ನಾವು ಹೀಗೆ ಇಲ್ಲಿ ಎಲ್ಲೆಲ್ಲಿ ಈ ನಾಮಗಳು ಬಂದಿದೆಯೋ ಇಂಥದ್ದನ್ನು ಸಂಗ್ರಹ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಪ್ರತ್ಯೇಕವಾಗಿ ಆಚಾರ್ಯರದು ಒಂದು ಕೃತಿಯಾಗಿ ಕಾಣಿಸಿಕೊಳ್ಳುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ ಇಂತಹ ಮಾತುಗಳನ್ನ ತೇಜೋಮಯಂ ವಿಶ್ವಂ ಅನಂತಂ ಆದ್ಯಂ, ಯಾಕೆ ಆಚಾರ್ಯರು ವಿಶ್ವನಾಮ ಅಂತ ವ್ಯಾಖ್ಯಾನ ಮಾಡಿದ್ರು ಅಂತಂದ್ರೆ, ಬಹಳ ಮಂದಿ ಅವನು ಉಪಾದಾನ ಕಾರಣ, ಮಣ್ಣು ಹೇಗೆ ಮಡಿಕೆಗೆ ಕಾರಣವೋ ಹಾಗೇನೆ ಭಗವಂತನು ಈ ಜಗತ್ತಿಗೆ ಕಾರಣ ಅಂತ ಭಾವಿಸಿ ಅವನನ್ನು ವಿಶ್ವ ನೋಡಿ. ಅವನ ಹೆಸರೇ ವಿಶ್ವ ಅಂತ. ಯಾಕೆಂದ್ರೆ ಅವನು ವಿಶ್ವರೂಪ ಅಂದ್ರೆ ಜಗತ್ತೇ ಅವನ ರೂಪ. ಜಗತ್ತೇ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳೇನಿದೆಯೋ ಅದೇ ಅವನೇ. ಅದು ಅವನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಏನು ಇಲ್ಲ ಅಂದ್ರೆ ಅವನೇ ಅದು ಅಂತ. ನನ್ನನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನುವುದಕ್ಕೋಸ್ಕರ, ಅಂದ್ರೆ ಭಗವಂತನನ್ನು ಸರಿಯಾಗಿ ತಿಳಿಬೇಕು ಅನ್ನುವ ದೃಷ್ಟಿಯಿಂದ, ಅಂದ್ರೆ ದೇವರು ಅಲ್ಲಿ ತೇಜೋಮಯ ಅಂತ ಹಾಕಿದ್ದಾನೆ. ಈಗ ಮಣ್ಣು ಅಂತ ಅಕಸ್ಮಾತ್ ಚಿಂತಿಸಿದ್ರೆ ಅದು ತೇಜೋಮಯ ಆಗೋದು ಕಷ್ಟ. ಆದ್ರೂ ಇಲ್ಲ, ಮಣ್ಣಿನಲ್ಲೂ ನಮಗೆ ಕಾಣದ ತೇಜಸ್ಸಿದೆ ಅಂತೆಲ್ಲ ನಿರೂಪಣೆ ಮಾಡುವ ಸಾಧ್ಯತೆಗಳಿರ್ತವೆ. ಅದರಿಂದ ಆಚಾರ್ಯರು ಆ ಸಂದೇಹ ಬರುವುದು ಬೇಡ ಅಂತ ಪದ್ಮಪುರಾಣದಲ್ಲಿ ಬಂದ ವಿಶ್ವ ಶಬ್ದದ ಅರ್ಥವನ್ನ ವಿಶ್ವನಾಮ ಸ ಭಗವಾನ್. ಯಾಕೆ ವಿಶ್ವ? ಎಲ್ಲ ಗುಣಗಳು ಅವನಲ್ಲಿ ಇದೆ, ಆದ್ರಿಂದ ಅವನಿಗೆ ಎಲ್ಲ ಅಂತ ಹೆಸರು. ಎಲ್ಲಾ ಬಗೆಯ ಪೂರ್ಣ ಗುಣ ಮತ್ತೆ ಪ್ರಭು ವಿಶತಿ ಸರ್ವತ್ರ, ಎಲ್ಲದರೊಳಗೆ ಪ್ರವೇಶಿಸಿ ವರ್ತಯತಿ ನಡೆಸ್ತಾನೆ. ಅದರಿಂದಾಗಿ ಯಾಕೆಂದ್ರೆ ಪೂರ್ಣ ಗುಣ ಇರುವವನಿಗೆ ಮಾತ್ರ ಎಲ್ಲದರ ಮೇಲೆ ಪ್ರಭುತ್ವ ಬರ್ಲಿಕ್ಕೆ ಸಾಧ್ಯ. ಅವನು ಪ್ರಭು ಯಾಕೆ ಅಂದ್ರೆ ಅದನ್ನ ನಡೆಸ್ತಾನೆ. ಅವನು ವಿಶ್ವ ಅನ್ನುವ ಶಬ್ದದಲ್ಲಿ ಪೂರ್ಣತೆ ಇದೆ ಅನ್ನುವ ವಿಶ್ವ ಅಂದ್ರೆ ವಿಶ್ವ ಪೂರ್ಣ,
ವಿಶ್ವ ಅಂದ್ರೆ ಪೂರ್ಣ, ವಿಶ್ವ ಪೂರ್ಣೋ ಸಮುದ್ದಿಷ್ಟ, ಪೂರ್ಣ ಸಮುದ್ದಿಷ್ಟ, ಅವನನ್ನ ಪೂರ್ಣ ಅಂತ ಕರೀತಾರೆ. ವಿಶ್ವ ಶಬ್ದದಿಂದ ಇನ್ನೊಂದು ಅರ್ಥವನ್ನು ಬೇರೆ ಕಡೆ ಪ್ರಯೋಗ ಮಾಡಿದ್ದಾರೆ. ಇತಿ ಪಾತ್ಮೆ ತ್ವದನ್ಯೇನ ದೃಷ್ಟಪೂರ್ವಂ ಇತ್ಯನೇನ ತೇನೈವ ಇಂದ್ರ ಶರೀರೇಣ ದೃಷ್ಟಮಿತಿ ಜ್ಞಾಯತೆ. ತ್ವದನ್ಯೇನ ಇತಿ ತದವರ ಅಪೇಕ್ಷೆಯ ತೈರಪಿ ತದ್ವನ್ನ ದೃಷ್ಟಮಿತ್ಯೇವ. ತ್ವದನ್ಯೇನ ದೃಷ್ಟಪೂರ್ವಂ, ನೀನೇ ಹಿಂದೆ ನೋಡಿದ್ದು ಬಿಟ್ಟರೆ ಇಲ್ಲಿ ತನಕ ಇದನ್ನ ಯಾರು ನೋಡಿರಲಿಲ್ಲ. ಹಾಗಾದ್ರೆ ನೀನೇ ಹಿಂದೆ ನೋಡಿದ್ದು ಅಂದ್ರೆ ದೃಷ್ಟಪೂರ್ವ ಅಂದ್ರೆ ಇಂದ್ರನಾಗಿದ್ದಾಗ ನೀನ್ ನೋಡಿದ್ದಿ ಅಂತಾಯ್ತು. ಇಂದ್ರನ ಹೊರತಾಗಿ ಬೇರೆ ಯಾರು ನೋಡಿಲ್ಲ ಅಂತ ಅಭಿಪ್ರಾಯ. ತೇನೈವ ಇಂದ್ರ ಶರೀರೇಣ ದೃಷ್ಟಂ, ಇವನೇ ಅರ್ಜುನ ಹಿಂದೆ ಇಂದ್ರನಾಗಿದ್ದಾಗ ಈ ಭಗವಂತನ ರೂಪವನ್ನ ಹೀಗೆ ಕಂಡಿದ್ದ. ಕಂಡದ್ದು ಮಾತ್ರ ಅಲ್ಲ, ಇನ್ನೊಂದು ಅಂಶವನ್ನು ಹೇಳ್ತಾರೆ. ತ್ವದನ್ಯೇನ ನ ದೃಷ್ಟಪೂರ್ವಂ ಅಂದ್ರೆ ತದವರಾಪೇಕ್ಷೆಯ, ಅವರ ಅಂದ್ರೆ ಕೆಳಗಿನವರು, ಅವರ ಅದಕ್ಕಿಂತ ಕೆಳಗಿನವರು. ಇಂದ್ರನ ಸ್ಥಾನಕ್ಕಿಂತ ಸೂರ್ಯ, ಚಂದ್ರ, ಮನ್ಮಥ, ಬೃಹಸ್ಪತಿ ಅವರಿಗಿಂತ ಮೇಲೆ ಇಲ್ಲ ಕೆಳಗೆ. ಇಂದ್ರನಿದ್ದಾದ್ರಿಂದ ಇಂದ್ರನಿಗಿಂತ ಕೆಳಗೆ ಯಾರು ಇನ್ನೆಲ್ಲ ಬರ್ತಾರೋ, ಯಾರು ಪಾರ್ವತಿ, ಶಿವ, ಬ್ರಹ್ಮಾಣಿ, ಬ್ರಹ್ಮ, ಈ ಇಂಥ ಮಂದಿಯನ್ನ ಬಿಟ್ರೆ ಉಳಿದವರು ಯಾರು ಕೂಡ ಕಂಡಿಲ್ಲ. ಅದನ್ನಾಗಿ ಅದರ ಸಂಖ್ಯೆ ಜಾಸ್ತಿ ಇದೆ, ಕಾಣದವರ ಸಂಖ್ಯೆ ಜಾಸ್ತಿ ಇದೆ. ಅದನ್ನಾಗಿ ನೀನನ್ನು ಹೊರತುಪಡಿಸಿ ಬೇರೆ ಯಾರು ನೋಡಿಲ್ಲವಾ ಅಂತ ಹೀಗೆ. ಅದು ತ್ವದನ್ಯೇನ ಅಂದ್ರೆ ನಿನ್ಗಿಂತ ಕೆಳಗಿನವರು ಯಾರು ಇದನ್ನು ನೋಡಿಲ್ಲ. ತೈರಪಿ ಅಲ್ಲ, ಅದಕ್ಕೆ ಕೆಳಗಿನವ್ರು ನೋಡಿಲ್ಲ ಅಂದ್ರೆ ಏನಂತ, ಅವ್ರಿಗೆಲ್ಲ ಭಗವದ್ ದರ್ಶನ ಆಗಿಲ್ಲ, ಅವರೆಲ್ಲ ಭಗವದ್ ಅಪರೋಕ್ಷ ಜ್ಞಾನಿಗಳ ಅಲ್ಲಲ್ವಾ ಅಂದ್ರೆ ಅಪರೋಕ್ಷ ಜ್ಞಾನಿಗಳೇ ಅಲ್ವಾ ಅಂದ್ರೆ ತೈರಪಿ ತದ್ವತ್ತಿನ ದೃಷ್ಟ, ಅವರು ಕೂಡ ನೀನು ನೋಡಿದ ಹಾಗೆ ನೋಡಿಲ್ಲ ಅಂತ ಅಷ್ಟೇ ಅರ್ಥ. ಅವ್ರ ಪಾಡಿಗೆ ಅವ್ರು ನೋಡಿದ್ದಾರೆ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಕಂಡಿದ್ದಾರೆ. ಹಾಗಾಗಿ ದೃಷ್ಟಮಿತ್ಯೇವ, ನಿನ್ನ ಹಾಗೆ ನೋಡಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಅವರು ಕೂಡ ಅಪರೋಕ್ಷ ಜ್ಞಾನಿಗಳಾಗಿ ಭಗವಂತನ ಮಹಿಮೆಯನ್ನ ಅನುಸಂಧಾನ ಮಾಡಲಿಕ್ಕೆ ಅವರಿಗೂ ಕೂಡ ಬದುಕಿನಲ್ಲಿ ಅವರವರ ಕಾಲದ ಜ್ಞಾನವನ್ನು ಅವರು ಪಡೆದೇ ಇರ್ತಾರೆ. ಉಳಿದ ದೇವತೆಗಳನ್ನು ಕೂಡ ನಾವು ಕಂಡೇ ಇಲ್ಲ ದೇವರನ್ನು ಅಂತ ಹೇಳುವ ಹಾಗಿಲ್ಲ. ಆಮೇಲೆ ವಿಶ್ವರೂಪಂ ಪ್ರಥಮತೋ ಬ್ರಹ್ಮ ಪಶ್ಯತ್ ಚತುರ್ಮುಖ ತಚ್ಛತಾಂಶೇನ ರುದ್ರಸ್ತು ತಚ್ಛತಾಂಶೇನ ವಾಸವಃ ಯಥಾ ಇಂದ್ರೇಣ ಪುರಾ ದೃಷ್ಟಂ ಅಪಶ್ಯತ್ ಸೋರ್ಜುನೋಪಿ ಸನ್ ತದನ್ಯೇ ಕ್ರಮಯೋಗೇನ ತಚ್ಛತಾಂಶಾದಿ ದರ್ಶಿನಃ ಇತಿ ಬ್ರಹ್ಮಾಂಡೇ. ಆಚಾರ್ಯನಿಗೆ ಹೇಳಿದ ಈ ಮಾತಿಗೆ ಅಂದ್ರೆ ಎಲ್ಲಿಂಟು ನಿನ್ನಿಂದ ಅಂದ್ರೆ ಇವನಿಗಿಂತ ಪೂರ್ವದವರು ಕಂಡೇ ಇರ್ತಾರೆ, ಇವನ ನಂತರದವರಿಗೆ ಹೇಳಿದ್ದು. ಈ ಎಲ್ಲ ಅಂಶ ಆಚಾರ್ಯರು ತಮ್ಮದೇ ಜೋಳಿಗೆಯಿಂದ ತೆಗೆದು ಹೇಳ್ತಾ ಇದ್ದಾರಾ ಅಂದ್ರೆ ಇಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ವಿಶ್ವರೂಪಂ ಪ್ರಥಮತಃ ಬ್ರಹ್ಮ ಅಪಶ್ಯತ್ ಚತುರ್ಮುಖ ಬ್ರಹ್ಮ ಅಪಶ್ಯತ್. ಯಾಕೆ ಚತುರ್ಮುಖ ಅಂತ ಹಾಕಿದ್ರು ಅಂದ್ರೆ ಬ್ರಹ್ಮ ಶಬ್ದ ಅಂದ್ರೆ ತನ್ನನ್ನು ತಾನು ನೋಡಿಕೊಂಡ ಅಂತ ಮೂಲ, ಅವನು ನೋಡ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ವಿಶ್ವರೂಪವನ್ನ ತೋರಿಸ್ಬೇಕಾದದ್ದು ತನಗೆ ತಾನೇ ನೋಡಿ ಏನಾಗ್ಬೇಕಾಗಿಲ್ಲ. ಅವನಿಗೆ ಅವನ ರೂಪ ಗೊತ್ತು, ದಧ್ಯ ಅಂತಿದೆ. ಅವನನ್ನ ನೋಡ್ಕೊಳ್ಳೋದು ಅಂದ್ರೆ ಧ್ಯಾನ ಮಾಡಿದ ಅಂತ ಮಾತುಗಳಿವೆ. ಆದ್ರೆ ಇಲ್ಲಿ ಬ್ರಹ್ಮ ಚತುರ್ಮುಖ ಅಪಶ್ಯತ್ ಮೊದಲು, ತಚ್ಛತಾಂಶೇನ ರುದ್ರಸ್ತು, ಅದರ 100ನೇ ಒಂದು ಅಂಶದಷ್ಟು ರುದ್ರದೇವ ಕಂಡ. ತಚ್ಛತಾಂಶೇನ ವಾಸವ, ಅವನು ಯಾಕಂದ್ರೆ ಈಗ ಇದು ಒಂದು ರೀತಿಯಲ್ಲಿ ನೀನ್ ಕಂಡ ಹಾಗೆ ಯಾರು ಕಂಡಿಲ್ಲ ಅಂದ್ರೆ ನಿನ್ಗಿಂತ ಹೆಚ್ಚು ಕಂಡಿದ್ದಾರೆ ರುದ್ರದೇವರು, ನಿನ್ಗಿಂತ ಹೆಚ್ಚು ಕಂಡಿದ್ದಾರೆ ಬ್ರಹ್ಮದೇವರು, ಆಮೇಲೆ ನಿನ್ಗಿಂತ ಕಮ್ಮಿ ಕಂಡಿದ್ದಾರೆ ಉಳಿದವರು. ಹಾಗಾಗಿ ನಿನ್ಗೆ ಕಂಡದ್ದು ಅದು ಎಕ್ಸ್ಕ್ಲೂಸಿವ್, ಅದು ನಿನಗೆ ಮಾತ್ರ ಸಂಬಂಧಿಸಿದ. ನೀನ್ ಕಂಡ ಹಾಗೆ ಯಾರು ಕಾಣಲಿಲ್ಲ. ಕಂಡೇ ಇಲ್ಲ ಅಂತ ಹೇಳುದಲ್ಲ, ನೀನ್ ಕಂಡ ಹಾಗೆ ಯಾರು ಕಂಡಿಲ್ಲ ಅಂತ ಹೇಳ್ತಾ ಇರೋದು. ಶತಾಂಶ ಅಂದ್ರೆ ಅದರ 100ನೇ ಒಂದು ಭಾಗ.
ರುದ್ರದೇವರು ಏನ್ ಕಂಡ್ರು ಅದರ 100ನೇ ಒಂದು ಭಾಗದ ಭಗವದ್ ದರ್ಶನವನ್ನ ವಿಶ್ವರೂಪವನ್ನ ವಾಸವ ಅಂದ್ರೆ ಇಂದ್ರ ಕಂಡದ್ದು ಅದರ 100ನೇ ಒಂದು ಭಾಗ. ಯಥಾ ಇಂದ್ರೇಣ ಪುರಾ ದೃಷ್ಟಂ, ಯಾರು ಹಿಂದೆ ಇವನೇ ಇಂದ್ರನಾಗಿದ್ದಾಗ ಏನ್ ಕಂಡಿದ್ದಾನೋ, ಅಪಶ್ಯತ್ ಸೋರ್ಜುನೋಪಿ ಸನ್, ಅದನ್ನೇ ಈಗ ಅರ್ಜುನನಾಗಿಯೂ ಮತ್ತೆ ನೋಡಿದ. ಅದು ಭಗವಂತನ ಕರುಣೆಯಿಂದ ನೋಡಿದ್ದು. ಯಾಕೆಂದ್ರೆ ಅವನು ದಿವ್ಯಂ ದದಾಮಿ ತೇ ಚಕ್ಷುಹು ಅಂತ ಹೇಳಿಕೊಟ್ಟದ್ದು. ಯಾಕೆಂದ್ರೆ ಮಾನುಷ ಶರೀರ ಬಂದಾಗ ಮೂಲ ರೂಪದ ಎಲ್ಲ ಕಾರ್ಯ ತಂತ್ರಗಳನ್ನ ಅವನು ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ನೆನಪಿರಲ್ಲ. ಆ ಸಾಮರ್ಥ್ಯದ ಪೂರ್ಣ ಪ್ರಕಟವಾಗುವುದೇ ಇಲ್ಲ ಮೂಲ ರೂಪದ ಸಾಮರ್ಥ್ಯ ಅವತಾರದಲ್ಲಿ. ಅಂದ್ರೆ ಉಳಿದವರಿಗೆ ಭೀಮ ಒಬ್ಬನಿಗೆ ಬಿಟ್ಟು, ಪ್ರಾಣದೇವರಿಗೆ, ಭಾರತೀ ದೇವಿಗೆ ಬಿಟ್ಟು ಉಳಿದವರಿಗೆ ಯಾರಿಗೂ ಕೂಡ ಅವತಾರದಲ್ಲಿ ತಮ್ಮ ಪೂರ್ಣ ಸಾಮರ್ಥ್ಯವನ್ನ ಪ್ರಕಟಪಡಿಸುವುದು ಅಸಾಧ್ಯ. ಆದ್ರಿಂದಾಗಿ ಭಗವಂತ ಅರ್ಜುನನಿಗೆ ತನ್ನ ದಿವ್ಯವಾದ ದರ್ಶನಕ್ಕಾಗಿ ದಿವ್ಯವಾದ ದರ್ಶನವನ್ನೇ ಅಂದ್ರೆ ಚಕ್ಷುಷನ್ನೇ ಕೊಟ್ಟಿದ್ದ, ದೃಷ್ಟಿಯನ್ನೇ ಕೊಟ್ಟಿದ್ದ. ತದನ್ಯೇ ಕ್ರಮಯೋಗೇನ, ತದನ್ಯೇ ಅವನಿಗಿಂತ ಕೆಳಗೆ ಬೃಹಸ್ಪತ್ಯಾಚಾರ್ಯರು, ಅವನಿಗಿಂತ ಕೆಳಗೆ ಸೂರ್ಯ, ಚಂದ್ರ, ಯಮ ಮೊದಲಾದವರು, ಅವನಿಗಿಂತ ಕೆಳಗೆ ವರುಣ, ಬುಧ ಇತ್ಯಾದಿಗಳು, ಇವರೆಲ್ಲರೂ ಕೂಡ ತಚ್ಚತಾಂಶೇನ ದರ್ಶಿನ, ಅವರು ಕೂಡ ಮತ್ತೆ 100ನೇ ಒಂದು ಯಾರ್ಯಾರು ಅದಕ್ಕಿಂತ ಕೆಳಗಿನವರು ಅಂತ ಕ್ರಮದಲ್ಲಿ ಕಾಣ್ತಾರೋ, ನಾರಾಯಣ, ಅವರೆಲ್ಲರೂ ಕೂಡ 100ನೇ ಒಂದು ಭಾಗದಷ್ಟು ಕೆಳಗೆ ನೋಡ್ತಾ, ಅಂದ್ರೆ ಭಗವದ್ ದರ್ಶನದಲ್ಲಿ ಅವರ ದರ್ಶನದ ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ನಾರಾಯಣ. ಇತಿ ಬ್ರಹ್ಮಾಂಡೇ ವೇದಾದಿಭಿರಪಿ ತ್ವದವರೇಣೈವಂ ದ್ರಷ್ಟುಂ ಅಶಕ್ಯಃ ಅನ್ಯಥಾ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಇತ್ಯಾದಿ ವಿರೋಧಃ. ವೇದಗಳಿಂದಲೂ ಕೂಡ ತ್ವದ್ ಅವರೇಣೈವಂ ದ್ರಷ್ಟುಂ ಅಶಕ್ಯ, ಎಲ್ಲಿ ಬಂತು? ನವೇದ ಯಜ್ಞಾಧ್ಯಯನೇರ್ನ ದಾನೈಹಿ ಅಂತ ಮಾತು ಬಂತಲ್ಲ. ನ ಕ್ರಿಯಾಭಿಹಿ ನ ತಪೋಭಿರುಗ್ರೈಹಿ, ಇದೆಲ್ಲ ವೇದದಿಂದ ನೋಡುವುದು ಅಸಾಧ್ಯ ಅಂತಂದ್ರೆ ಈ ರೀತಿಯಾಗಿ ಈ ರೂಪವನ್ನ ನಿನಗಿಂತ ಕೆಳವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಹೊರತು, ವೇದಾದಿ ಮಂತ್ರ ಚಿಂತನೆಯಿಂದ ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಕಂಡೇ ಇದ್ದಾರೆ. ಯಾಕೆಂದ್ರೆ ವೇದಗಳಿಂದಲೂ ಕೂಡ ನಿನ್ನ ಕೆಳಗಿನವರು ಮಾತ್ರ ಈ ರೂಪವನ್ನ ದರ್ಶನ ಮಾಡೋದು ಸಾಧ್ಯ. ಅದರ ಅಭಿಪ್ರಾಯ ಏನಂದ್ರೆ, ವೇದಾಧ್ಯಯನ ಇತ್ಯಾದಿಗಳು ಏನೇ ಆದ್ರೂ ಕೂಡ ಭಗವಂತ ಒಲಿದು ಅವನಿಗೆ ದರ್ಶನ ಆದ್ರೆ ಮಾತ್ರ ಅದನ್ನ ಕಾಣೋದು ಸಾಧ್ಯ ಅಂತ ಅರ್ಥ ಹೊರತು, ವೇದ ಅಧ್ಯಯನ ಅನ್ನೋದು ವ್ಯರ್ಥ ಅಥವಾ ಯಜ್ಞ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ದಾನಕ್ಕೆ ಏನು ಅರ್ಥ ಇಲ್ಲ ಅಂತ ಹಾಗಲ್ಲ. ಭಗವಂತನ ದರ್ಶನ ಆಗದೆ, ಅಂದ್ರೆ ಭಗವಂತನ ಒಪ್ಪಿಗೆ ಆಗದೆ ಅವನು ದಾನ ಮಾಡಿದ್ರೂ ಕೂಡ ಅವನಿಗೆ ದರ್ಶನ ಆಗೋದು ಸಾಧ್ಯ ಇಲ್ಲ. ಮತ್ತೆ ಈ ದರ್ಶನ ಅನ್ನೋದು ವೇದಾಧ್ಯಯನ ಮಾಡಿ ಅವರಿಗೂ ಕೂಡ ಇಂಥ ದರ್ಶನ ಆಗೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ವೇದ ಓದಿದ್ರು, ಶಾಸ್ತ್ರ ಓದಿದ್ರು, ಏನ್ ಮಾಡಿದ್ರು ಕೂಡ ಅದು ನಿನಗೇ ನೋಡ್ಬೇಕಾದ ಸಂಗತಿ ಆದ್ರಿಂದಾಗಿ ಅವ್ರಿಗೆ ಬೇರೆ ದರ್ಶನ ಆಗುತ್ತೆ. ತ್ವತ್ ಅವರೇಣ, ನಿನಗಿಂತ ಕೆಳಗಿನವರಿಂದ ವೇದಾದಿಗಳಿಂದಲೂ ಕೂಡ ನೀನು ಕಾಣುವುದು ಅಸಾಧ್ಯ ಅಥವಾ ಭಗವಂತ ನೋಡುವುದಕ್ಕೆ ಅಶಕ್ಯ. ಅನ್ಯಥಾ, ಇಲ್ಲ ಅಂದ್ರೆ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಅಂತ ಇದೇ ಅರ್ಜುನ ನೋಡಿದ ರೂಪದ ಬಗ್ಗೆ ಅಲ್ಲಿ ಮಾತಿದೆ. ಅವನು ಹೇಗ್ ಕಂಡ ಅಂದ್ರೆ, ಅವನು ವೇದದಿಂದಲೇ ಕಂಡದ್ದು. ಅವನು ಋಗ್ವೇದಕ್ಕೆ ಅಭಿಮಾನಿ ಕೂಡ ಹೌದು ಇಂದ್ರ. ಆದ್ರಿಂದಾಗಿ ಅವನು ಕಂಡಿದ್ದಾನೆ ಅಂತಂದ್ರೆ ವೇದದಿಂದ ಕಾಣುವುದು ಭಗವತ್ ಅನುಗ್ರಹ ಇದ್ದಾಗ ಅದು ಸಾಧ್ಯ. ಭಗವಂತ ಅದಕ್ಕೆ ಒಪ್ಪಿಗೆ ಸೂಚಿಸಿದಾಗ ಸಾಧ್ಯ, ಇಲ್ಲ ಅಂದ್ರೆ ಅಸಾಧ್ಯ. ಸ್ವವತ್ ಕ್ರಿಯತೆ ಇತಿ ಸ್ವಕಂ ರೂಪಂ.
ಏನ್ ಬಂತು? ಇತ್ಯರ್ಜುನಂ ವಾಸುದೇವಸ್ತುತೋಕ್ತ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ಹೀಗೆ ಅರ್ಜುನ ವಾಸುದೇವನ ಬಳಿ ನಿನ್ನ ಮೊದಲ ರೂಪ ನೋಡಬೇಕು ಅಂತ ಗೋಗರೆದಾಗ ಭಗವಂತ ಅವನಿಗೆ ದರ್ಶನ ಕೊಟ್ಟದ್ದು ಸ್ವಕಂ ರೂಪಂ ದರ್ಶಿದ ಅಂತ. ಅಂದ್ರೆ ಇದು ಸ್ವಕ ಅಲ್ಲ ಅಂತನ ಏನರ್ಥ ಅಂದ್ರೆ ಅದರ ಅಭಿಪ್ರಾಯ ಅವನ ಅಪೇಕ್ಷೆಗೋಸ್ಕರ ಸ್ವವತ್ ಕ್ರಿಯತೆ, ತನ್ನಂತೆ ಕಾಣುವ ಸಾಮಾನ್ಯ ರೂಪವನ್ನೇ ತೋರಿಸಿದ. ಅವನಿಗೆ ಅದು ಯಾವಾಗ್ಲೂ ಇರುವ ರೂಪ, ಮೊದಲಿನಂತೆ ಕಾಣುವ ರೂಪವನ್ನೇ ತೋರಿಸಿದ. ವಿಶ್ವರೂಪಂ ಅಜ್ಞಾನಾನ್ ಸ್ವರೂಪವತ್ ನ ದರ್ಶಯತಿ. ಅಜ್ಞರಿಗೆ ವಿಶ್ವರೂಪವನ್ನ ತನ್ನ ರೂಪದ ಹಾಗೆ ಕಾಣುವುದಕ್ಕೆ ಅವಕಾಶ ಇಲ್ಲ. ಏತದ್ ಅಜ್ಞಾನಮಪಿ ತಥೈವ ದರ್ಶಯತಿ ಇತಿ ವಿಶೇಷ. ಅಜ್ಞಾನಮಪಿ ಏತತ್ ತಥೈವ ದರ್ಶಯತಿ ಅನ್ಯಥಾ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಇತಿ ವಿರುದ್ಧಂ ಸ್ಯಾತ್. ಏತತ್ ಇದು ಈಗ ಯಾರೇ ಆದ್ರೂ ಕೂಡ ಅವರಿಗಿಂತ ಮೇಲಿನವರಿಗಿಂತ ಅವರು ಕಡಿಮೆ ತಿಳಿದವರೇ. ಆ ದೃಷ್ಟಿಯಲ್ಲಿ ಅಜ್ಞರು ಭಗವಂತನನ್ನ ಕಾಣ್ಲಿಕ್ಕಿಲ್ಲ ಅಂತಿಲ್ಲ, ಅವರ ಮಟ್ಟಕ್ಕೆ ಕಾಣ್ತಾರಷ್ಟೇ. ತಿಳಿದ ಮೇಲೆ ಅವರ ಮಟ್ಟಿಗೆ ಅವರು ಜ್ಞಾನ ಪಡೆದ ಮೇಲೆ ಮತ್ತು ಇನ್ನೂ ತಿಳಿಯುವುದು ಬಾಕಿ ಇದೆ ಅಂದ್ರೆ ಅಜ್ಞರೇ ಪೂರ್ಣ ಜ್ಞಾನರಾಗುವುದು ಸಾಧ್ಯವೇ ಇಲ್ಲ. ವಿಶ್ವರೂಪವನ್ನ ತೋರಿಸ್ಬೇಕು ಅಂದ್ರೆ ಈಗ ವಿಶ್ವರೂಪವನ್ನು ನೋಡುವಾಗ ಇದು ಭಗವಂತನದ್ದು ಅಂತ ಗೊತ್ತಾಗ್ಬೇಕಲ್ಲ. ನನ್ನ ಭಗವಂತನದ್ದು ಅಂತ ಗೊತ್ತಾಗದೆ ಅಜ್ಞರಿಗೆ ಅದು ಕಾಣುವುದಿಲ್ಲ. ಹಾಗಾಗಿ ಅಜ್ಞರಿಗೆ ಕಾಣುವಾಗ ಇನ್ನಷ್ಟು ಅದು ನ್ಯೂನವಾಗ್ತಾ ಹೋಗುತ್ತೆ. ಆದ್ರೆ ಅರ್ಜುನ ಪ್ರಶ್ನೆ ಕೇಳಿದ್ದಕ್ಕೆ ತನ್ನ ರೂಪವನ್ನ ಮತ್ತೆ ಸೌಮ್ಯವಾದ ಶರೀರವಾಗಿ ಮಹಾತ್ಮ ಸೌಮ್ಯ ವಪುರ್ ಮಹಾತ್ಮ ಸಾಮಾನ್ಯ ಶರೀರವನ್ನ ತೊಟ್ಟು ಕಾಣಿಸಿಕೊಂಡ. ಮುಂದಿನ ಪುಟಕ್ಕೆ ಹೋಗೋಣ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂಗತ. ಈ ಸಹಜವಾದ ಮಾನುಷ ರೂಪವನ್ನು ಕಂಡು, ಮಾನುಷ ಅಂತಂದ್ರೆ ಇಲ್ಲಿ ಮತ್ತೆ ಮನುಷ್ಯನ ಕಣ್ಣಿಗೆ ಕಾಣುವಂತ ರೂಪ ಅಂತ ಹೊರತು ಅವನು ಮಾನುಷ ಶರೀರದವನಲ್ಲ. ತವ ಸೌಮ್ಯಂ ಜನಾರ್ದನ, ಈ ಸಮಾಧಾನಕರವಾದ ಅರಳುಗಣ್ಣಿಗಳಿಂದ ಕರುಣೆಯ ಧಾರೆಯನ್ನೇ ಸುರಿಯುವ, ಪ್ರೀತಿಯ ಮಳೆಯನ್ನೇ ಗರೆಯುವ ನಿನ್ನ ಈ ರೂಪವನ್ನು ನೋಡಿ ಈಗ ಮನಸ್ಸು ಹಗುರಾಗಿದೆ. ಈಗ ಉಸಿರು ಬಿಟ್ಟು ಹಬ್ಬ ಅಂದ್ರೆ ಒಂಥರ ಭಾರ ಇಳಿದಾಗ ಆಗುತ್ತೆ. ಮನಸ್ಸಿಗೊಂಚೂರು ಈಗ ಸಮಾಧಾನ ಆಗುತ್ತೆ. ಏನೋ ತಲೆ ಮೇಲೆ ಎದೆ ಮೇಲೆ ಹೊತ್ತುಕೊಂಡದ್ದನ್ನೆಲ್ಲ ಕೆಳಗೆ ಇಳಿಸಿದ ಹಾಗಾಗುತ್ತೆ. ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂಗತಃ. ಆಗದಿಂದ ತಲೆಗೆ ಧಿಮ್ಮಂತ ಇತ್ತು. ಅದು ಯಾವುದಕ್ಕೆ ಏನ್ ತಲೆ ಕೆಡಿಸ್ಕೊಳ್ಬೇಕು ಅಂತಾನೆ ಅರ್ಥ ಆಗಲ್ಲ. ಯಾವ ರೂಪವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ನೋಡಿದ ಪ್ರತಿಯೊಂದು ವಸ್ತುವು ಕೂಡ, ನೋಡಿದ ಪ್ರತಿಯೊಂದು ರೂಪವೂ ಕೂಡ ಅದು ಅದ್ಭುತ 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 ಅಂತ ಆ ಅದ್ಭುತತೆಯನ್ನೇ ಧಾರಣೆ ಮಾಡ್ಲಿಕ್ಕೆ ಆಗದೆ ಮನಸ್ಸು ಒದ್ದಾಡ್ತಾ ಇತ್ತು. ಈಗ ನಿನ್ನ ಈ ಸಾಮಾನ್ಯ ರೂಪವನ್ನ ಕಂಡ ಮೇಲೆ ಸರಳವಾಗಿ 4 ತೋಳುಗಳವನಾಗಿ ಶಂಖ ಚಕ್ರಗಳನ್ನ ಹೊತ್ತ ನಗುಮೊಗದ ಕಿರೀಟವನ್ನ ಹೊತ್ತಿರುವ ಚಕ್ರ ಮತ್ತು ಗದೆ ಇದೆರಡನ್ನು ಹೊತ್ತಿರುವ ನಿನ್ನ ಈ ರೂಪವನ್ನ, ಯಾಕಂದ್ರೆ ಹಿಂದೆ ಅವ್ನು ಕೇಳಿದ್ದು ಕಿರೀಟಿನಂ ಗದಿನಂ ಚಕ್ರಿಣಂ, ಅಂತಹ ನಿನ್ನನ್ನು ನೋಡಿ ಸಚೇತ, ಈಗ ಉಸಿರು ಹದ್ದುಬಸ್ತಿಗೆ ಬಂತು. ಈಗ ಮನಸ್ಸು ಶಾಂತವಾಯಿತು. ಈಗ ಕಣ್ಣು ತಾನೇನ್ ನೋಡ್ತಾ ಇದ್ದೇನೆ ಅನ್ನೋದರ ಬಗ್ಗೆ ಅದಕ್ಕೊಂಚೂರು ಜಾಗೃತಿ ಬರ್ತಾ ಇದೆ. ಅಂದ್ರೆ
ಮೊದಲಿನ ಸ್ಥಿತಿಗೆ ಬಂತು. ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ಸುದುರ್ದರ್ಶಮಿದಂ, ಇದು ಯಾರಿಗೂ ಸುಲಭದಲ್ಲಿ ನೋಡ್ಲಿಕ್ಕೆ ಸಿಗುವಂತಹದ್ದಲ್ಲ. ನೀನೇನ್ ನೋಡಿದಿ? ದೃಷ್ಟವಾನಸಿ ಯನ್ಮಮ, ಮಮ ಯತ್ ರೂಪಂ ದೃಷ್ಟವಾನ್ ಅಸಿ ತತ್ ಸುದುರ್ದರ್ಶಂ. ನೀನು ಈಗ ನನ್ನ ಯಾವ ದಿವ್ಯವಾದ ರೂಪವನ್ನ ಕಂಡಿರುವೆಯೋ ಅದು ಈ ತನಕ ಬೇರೆಯವರಿಗೆ ಕಾಣ್ಲಿಕ್ಕೆ ಸಿಗದೇ ಇರುವಂತದ್ದಾಗಿತ್ತು. ದೇವಾ, ಎಲ್ಲ ದೇವತೆಗಳು ಕೂಡ, ದೇವತಾ ಅಪಿ, ದೇವಾ ಅಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ಎಷ್ಟು ನೋಡಿದ್ರೂ ತೃಪ್ತಿ ಆಗದ, ಎಷ್ಟು ನೋಡಿದ್ರೂ ಮತ್ತೆ ಮತ್ತೆ ನೋಡಿ ಸಂತೋಷಗಳು ಪಡಿಸುವ ರೂಪವನ್ನ ದೇವತೆಗಳು ನಿತ್ಯವೂ ನೋಡಬೇಕೆಂದು ಆಸೆ ಪಡ್ತಾರೆ. ಅಭಿಕಾಂಕ್ಷಿಣ ದರ್ಶನ ಕಾಂಕ್ಷಿಣ, ನಿರಂತರ ನೋಡ್ತಾ 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 ಬದುಕು ಸವಿಬೇಕು ಅಂತ ಯೋಚಿಸ್ತಾರೆ ಹೊರತು ಬೇರೆ ಏನನ್ನು ನೋಡುವುದಕ್ಕೆ ಬಯಸುವುದಿಲ್ಲ. ನಮ್ಗೆ ಅದರ ತೀವ್ರವಾದ ಪರಿಚಯದ ಅಭಾವ ಇದೆ. ಆದ್ರಿಂದ ಪರಿಚಯದ ಲೇಷವೂ ಇಲ್ಲ. ಆದ್ರಿಂದ ನಮ್ಗೆ ಹೀಗೆ ಹೇಳುವುದು, ಹೇಗೆ ಒಂದು ವಸ್ತುವನ್ನು ನಿರಂತರ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಒಂದು ದೊಡ್ಡ ಡೌಟ್. ಆದ್ರೆ ಅದರ ಒಂದು ಬಾರಿ ಒಳಗಿನಿಂದ ಮಿಂಚಿನಂತೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ದರ್ಶನ ಆದ್ರೂ ಆಮೇಲೆ ಅನ್ಸುತ್ತೆ ಇನ್ಯಾವುದೂ ಬೇಡ ಅಂತ. ನಾರದರಿಗೆ ಪೂರ್ವ ಹುಟ್ಟಿನಲ್ಲಿ ಆದ ಹಾಗೆ ಅವರು ಆಮೇಲೆ ಇಡೀ ಜೀವನ ತಿರುಗಿದ್ದಾರೆ. ಎಲ್ಲಿಯೂ ಯಾವುದು ಅವರಿಗೆ ಆಕರ್ಷಕ ಅಂತ ಅನಿಸ್ಲೇ ಇಲ್ಲ. ಅವರಿಗೆ ಬೇಕಿದ್ದಿದ್ದು ಒಂದೇ, ತಾನು ಏನ್ ಅದನ್ನ ಕಂಡಿದ್ದೇನೋ ಅದನ್ನ ಸಾಧಿಸ್ಬೇಕು ಅಂತ. ನಾಹಂ ವೇದೈಹಿ ನ ತಪಸಾ ನ ದಾನೇನ ನ ಚೇಚ್ಛೆಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನ್ ಸಿಮಾಂ ಯಥಾ. ನಾನು ವೇದಗಳಿಂದಾಗಲಿ, ತಪಸ್ಸಿನಿಂದಾಗಲಿ, ಕೊಡುಗೈ ದಾನದಿಂದಾಗಲಿ, ಯಜ್ಞ ಯಾಗದಿಂದಾಗಲಿ ಏವಂ ವಿಧೋ ದ್ರಷ್ಟುಂ ಶಕ್ಯ, ಏವಂ ವಿಧ, ನೀನು ಈಗ ಕಂಡ ರೀತಿಯ ವಿಶ್ವದ ರೂಪದ ವೈವಿಧ್ಯಮಯವಾದ ದರ್ಶನವನ್ನ ಪಡೆಯುವುದು ಯಥಾ ಮಾಂ ದೃಷ್ಟವಾನಸಿ ತಥಾ ದ್ರಷ್ಟುಂ ಅಶಕ್ಯ. ನೀನು ಕಂಡಂತೆ ಇನ್ನಾರೂ ಕಾಣುವುದು ಅಸಾಧ್ಯ. ಶಕ್ಯ ಏವಂ ವಿಧ, ಈ ರೀತಿ ನೋಡುವುದಕ್ಕೆ ಸಾಧ್ಯ ಇಲ್ಲ. ಭಕ್ತ್ಯಾ, ಮತ್ತೆ ಹೇಗೆ? ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಭಕ್ತ್ಯಾ ತು ಅನನ್ಯಯಾ ಶಕ್ಯ, ಅನನ್ಯಯಾ ಭಕ್ತ್ಯಾ ತು, ತು ಅಂದ್ರೆ ಏವ, ಅನನ್ಯಯಾ ಭಕ್ತ್ಯಾ ಏವ ದ್ರಷ್ಟುಂ ಶಕ್ಯ ಏವಂ ವಿಧ. ಈ ರೀತಿಯಾದ ಭಗವದ್ ರೂಪವನ್ನ ಕಾಣುವುದಕ್ಕೆ ಭಕ್ತಿಗೆ ಮಾತ್ರ ಸಾಧ್ಯ ಹೊರತು ನೀನು ಭಕ್ತನಾದ್ರಿಂದಾಗಿ ಕಂಡವನಾದಿ. ಬೇರೆ ಯಾರೂ ಕೂಡ ನಿನಕ್ಕಿಂತ ನಂತರದವರು ಆ ರೀತಿಯ ಭಕ್ತಿಯನ್ನ ಮಾಡಿದಾಗ ಕಾಣ್ತಾರೆ. ಆದ್ರೆ ಎಲ್ಲರಿಗೂ ಅವರವರ ದರ್ಶನದ ವ್ಯವಸ್ಥೆ ಬೇರೆ ಇದೆ. ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇದು ದರ್ಶನ ಬೇರೆ ಇದೆ ಅಂದ್ರೆ ಇದೇನ್ರಿ ವಿಶೇಷ ದರ್ಶನ, ಸಾಮಾನ್ಯ ದರ್ಶನ ಅಂತ ದೇವರು ಕೂಡ ತಮ್ಮ ದರ್ಶನದಲ್ಲಿ ಟಿಕೆಟ್ ಇಟ್ಟಿದಾನ ಅಂದ್ರೆ ಹಾಗಲ್ಲ. ಅವನ ಕಣ್ಣಿಗೆ ಯಾವುದು ಕಾಣುವುದಕ್ಕೆ ಸುಕರವೋ ಅಂತದ್ದನ್ನು ಮಾತ್ರ ಹೇಗೆ ಡಾಕ್ಟರ್ ತೋರಿಸಿ ಅವನ ಕಣ್ಣು ಟೆಸ್ಟ್ ಮಾಡ್ತಾರೋ ಹಾಗೇನೆ ಈ ಜೀವಕ್ಕೆ ಬೇಕಿರುವ ಕಂಡ್ರೆ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯವಾಗುವಷ್ಟದ್ದನ್ನ ಮಾತ್ರ ತೋರಿಸ್ತಾನೆ ಅಂತ. ಹಾಗೆ ಭಕ್ತಿಯಿಂದ ಮಾತ್ರ ಭಗವಂತ ನೋಡುವುದಕ್ಕೆ, ಲಭ್ಯವಾಗುವುದಕ್ಕೆ ಸಾಧ್ಯ. ಜ್ಞಾತುಂ ತಿಳಿಯಲು, ದ್ರಷ್ಟುಂ ನೋಡಲು, ತತ್ವೇನ ಪ್ರವೇಷ್ಟುಂ ಅದರೊಳಗೆ ಮುಳುಗಿ ಹೋಗಲು ಸಾಧ್ಯವಾಗುವುದಿದ್ರೆ ಅದು ಭಕ್ತಿಯಿಂದ ಮಾತ್ರ ಹೊರತು ನಾನು ತುಂಬಾ ದೊಡ್ಡ ಮನೆತನದವನು ಹಾಗಾಗಿ ನನಗೆ ನೀವು ನಿಮ್ಮ ಈ ಎಲ್ಲ ಸವಲತ್ತುಗಳನ್ನು ನನಗೆ ಕೊಡಬೇಕು ಅಂದ್ರೆ ಇಲ್ಲ. ಎಷ್ಟು ದೊಡ್ಡ ಮನೆತನದವರಾದ್ರೂ ಮಾಮೂಲು ನಿಮ್ಮ ಸಾಲಿನಲ್ಲಿ ಬನ್ನಿ, ನೀವು ದೇವ್ರ ಮುಂದೆ ದೊಡ್ಡವರಲ್ಲ, ಉಳಿದವರು ಎಲ್ಲರೂ ನಿಮ್ಮ ಹಾಗೆ ದೇವರ ಭಕ್ತರು ಅಂತ ಹೇಗೆ ಲೋಕದಲ್ಲಿ ಒಂದು ದರ್ಶನದ ವ್ಯವಸ್ಥೆಯಲ್ಲಿ
ಸರಿಯಾದ ಕ್ರಮವನ್ನು ಅನುಸರಿಸುವ ಜಾಗದಲ್ಲಾದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಒಬ್ರು ಜ್ಯೋತಿಷಿಗಳಿದ್ರು, ಬಹಳ ಬಹಳ ಪ್ರಸಿದ್ಧ ಮತ್ತು ಸರಳ. ಅವರು ಜ್ಯೋತಿಷ್ಯದ ಮನೆಯಲ್ಲೇ ಹೇಳ್ತಿದ್ದು, ಅವರ ಮನೆಯಲ್ಲೋ ಕಾಡ್ ಮಧ್ಯೆ ಇರ್ತಿತ್ತು. ಅಲ್ಲಿಗೆ ಜನ ಹುಡ್ಕೊಂಡು ಬರ್ತಿದ್ರು. ಹುಡ್ಕೊಂಡು ಬಂದು ನಿಲ್ಲಿಕ್ ಜಾಗ ಇರ್ಲಿಲ್ಲ ಮನೆಯ ಸುತ್ತ. ಒಬ್ರ ಯಶಸ್ಸು ಅನ್ನೋದು ಭಗವಂತನ ನಲುಮೆಯಿಂದ ಬಂದದ್ದಾದ್ರೆ ಅದಕ್ಕೆ ಯಾವ ಮೂಲೆಯಲ್ಲಿ ಇದ್ರು ಜನ ಹುಡ್ಕೊಂಡು ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಮತ್ತೆ ಏನೂ ಅವರು ಯಾವತ್ತೂ ಯಾವುದೇ ವ್ಯಕ್ತಿಯಿಂದ ಏನು ಕೇಳಿ ತಗೊಳ್ತಿರ್ಲಿಲ್ಲ. ಅಲ್ಲಿ ಡಬ್ಬಿ ಇರ್ತಿತ್ತು, ನಿಂಗೆ ಏನಾಗುತ್ತೋ 10 ರೂಪಾಯಿ ಅದ 10 ರೂಪಾಯಿ, 5 ರೂಪಾಯಿ 5 ರೂಪಾಯಿ, ಹಾಕುದಿಲ್ವಾ ಬೇಡ, ಕೇಳ್ತಾನೆ ಇರ್ಲಿಲ್ಲ ಎಷ್ಟು ಹಾಕಿದ್ದಿ ಅಂತ. ಅವ್ರಿಗೆಲ್ರೂ ಒಂದೇ. ಮತ್ತೆ ಸ್ವತಃ ತಾನೇ ಆ ಬಂದ ಅತಿಥಿಗಳಿಗೆ ಅವರು ಮಧ್ಯಾಹ್ನ ಆಯ್ತು, ಬೆಳಿಗ್ಗೆ ಆಯ್ತು, ಸಂಜೆ ಆಯ್ತು ಅಂದ್ರೆ ಆ ಹೊತ್ತಿನ ಊಟವೋ ತಿಂಡಿಯೋ ಅವರಿಗೆ ಕುಡಿಲಿಕ್ಕೆ ಏನಾದ್ರೂ ಬಾಯಾರಿಕೆಗೋ ವ್ಯವಸ್ಥೆ ಮಾಡ್ತಿದ್ರು. ತಾನೇ ಸ್ವತಃ ಬಡಿಸಿ ಅವರೆಲ್ಲ ಊಟ ಆದ್ಮೇಲೆ ಮತ್ತೆ ಬಂದು ಕೂತು ಊಟ ಮುಗಿದವರದ್ದು ಒಬ್ಬೊಬ್ಬರದ್ದೇ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಹೇಳಿ ಹೋಗ್ತಿದ್ರು, ಕಳಿಸ್ತಿದ್ರು. ಯಾರೋ ಬಹಳ ಆಗದ ಕಾಲ, ನಾನು ಹೇಳ್ತಾ ಇರೋದು ಸುಮಾರು 20 ವರ್ಷದ ಹಿಂದೆ, ಮುಂಬೈಯಿಂದ ಯಾರೋ ಅವರ ಕುತ್ತಿಗೆ, ಕೈ, ಕಾಲು ಎಲ್ಲಿ ಜಾಗ ಇದ್ದಲ್ಲೆಲ್ಲ ಬಂಗಾರ ತುಂಬಿತ್ತು. ದೊಡ್ಡ ಕಾರಲ್ಲಿ ಬಂದ್ರು. ಸುಮಾರೊಂದು ಆಗ್ಲೇ 60-70 ಜನ ಚಾವಡಿಯಲ್ಲಿ ಕೂತಿದ್ರು. ಎಲ್ಲ ಕೂಡಿಸಿರ್ತಾರೆ, ಅವ್ರಿಗೆ ಕೂತ್ಕೊಳ್ಳಿಕ್ ವ್ಯವಸ್ಥೆ ಮಾಡಿರ್ತಾರೆ, ಯಾರು ನಿಂತ್ಕೊಳ್ಳಿಕ್ಕಿಲ್ಲ. ಎಲ್ಲ ಎದುರುಗಡೆನೆ ಹೇಳುದು, ಮತ್ತೆ ಪ್ರೈವೇಸಿ ನಂದು ಬೇರೆ ಹೇಳಿ, ಗುಟ್ಟಾಗಿ ಹೇಳಿ, ಒಳಗೆ ಹೇಳಿ ಇಲ್ಲ, ಎಲ್ಲರ ಮುಂದೆನೆ ಅವರವರ ಚಿಂತನೆಯನ್ನು ಮಾಡಿ ಕಳಿಸ್ತಿದ್ರು. ಇವರು ಸಾಲಲ್ಲಿ ಬರುವ ಬದಲು ಸೀದಾ ನೇರ ಅವರ ಟೇಬಲ್ ಹತ್ರ ಬಂದ್ರು. ಯಾರು ಅಂತ ಕೇಳಿದ್ರು. ನಾವು ಹೀಗೆ ಅಂತ ಅವರವರದು ಸೋ ಅಂಡ್ ಸೋ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಪದವಿ ಅಥವಾ ಮನೆತನ ಅಥವಾ ದೊಡ್ಡ ಬ್ರ್ಯಾಂಡ್ ನೇಮ್ ನ ಹೋಟೆಲ್ಗಳು ಏನೋ ಹೇಳಿದ್ರು. ನೀವು ಯಾರಾದ್ರೆ ಏನು, ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನಾವು ಮುಂಬೈಯಿಂದ ಬಂದ್ರು. ನೀವು ಸ್ವರ್ಗಲೋಕದಿಂದ ಬಂದ್ರು, ಇಲ್ಲಿ ಎಲ್ರಿಗೆ ಹೇಗೋ ಹಾಗೆ. ಯಾಕಂದ್ರೆ ನಿಮ್ಗಿಂತ ಮುಂಚೆ ಬೆಳಿಗ್ಗೆಯಿಂದ ಎಷ್ಟೋ ದೂರದಿಂದ ಕೆಲವರು ನಡ್ಕೊಂಡು ಬಂದವರು ಇದ್ದಾರೆ. ನೀವು ಕಾರಲ್ಲಿ ಬಂದಿದ್ದಲ್ಲ, ವಾಪಸ್ ನೀವು ಕಾರಲ್ಲಿ ಹೋಗುದಲ್ಲ, ಅವ್ರು ಬರೀ ಕಾರಲ್ಲಿ ಹೋಗ್ಬೇಕು. ಬರೀ ಕಾರ್ ಅಂದ್ರೆ ತುಳುವಲ್ಲಿ ಕಾರ್ ಅಂದ್ರೆ ಕಾಲು, ಅವ್ರು ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಆದ್ರಿಂದಾಗಿ ಕೂತಿರಿ, ಬೇಕಿದ್ರೆ ಮುಗಿದ್ರೆ ಆಮೇಲೆ ನೋಡೋಣ ಅಂತ. ಕೊನೆಗೆ ಅವ್ರಿಗೆ ಸಿಟ್ಟು ಬಂತು. ಕೊನೆಗೆ ಅವರ ಮನೆಯವರು, ಹೆಂಡತಿ ಹೇಳಿದ್ ಬೇಡ, ಹಾಗೆ ಸಿಟ್ಟು ಮಾಡ್ಕೋಬೇಡಿ, ಅವ್ರು ತುಂಬಾ ತಿಳಿದವರು, ಅವ್ರಿಗೆ ಬೇಜಾರು ಮಾಡಿ ಹೋಗೋಣ ಹೋಗೋಣ ಹೋಗೋಣ, ಇಲ್ಲಿ ಯಾರತ್ರ ಕೇಳ್ತಾರೆ, ಇವತ್ತೇನು ಕೇಳಲಿಕ್ಕೆ ಬಂದ್ರೆ ನಮ್ಗೆ ಉಪಕಾರ ಮಾಡುವಂಗ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಏನೇನೋ ಆಯ್ತು. ಕೊನೆಗೆ ಅವರ ಆ ಜ್ಯೋತಿಷದ ಪ್ರಸಂಗ ಬಂದಾಗ್ಲೂ ಅವ್ರು ಎಲ್ಲ ನೀರ್ ಹಿಡಿದೋಯ್ತು, ಅವರ ಬದುಕಿನ ಚಿತ್ರವನ್ನು ಅವರು ಬಿಡಿಸಿ ಹೇಳಿದಾಗ. ಹಾಗೆ ಒಬ್ಬ ಸಾಮಾನ್ಯ ಪ್ರಜ್ಞೆ ಇರೋನೇ ಯಾವತ್ತೂ ಕೂಡ ಆ ಮೊದಲು ನಂತರ ಅಂತ ಮಾಡುದಿಲ್ಲ. ಅಂತದ್ರಲ್ಲಿ ದೇವರು ಕೂಡ ಯಾವ ವಿಷಯದಲ್ಲೂ ಕೂಡ ಯಾರಿಗೂ ಕೂಡ ಅವರ ಇನ್ಫ್ಲುಯೆನ್ಸು, ಅವರ ತಾಕತ್ತು, ಅವರ ಸಂಪತ್ತು ಅಥವಾ ಅವರ ದೇಣಿಗೆ ಅಥವಾ ಇನ್ನೇನೋ ಕಾರಣಕ್ಕೆ ಪಕ್ಷಪಾತ ಮಾಡುವಂತಹ ಸ್ವಭಾವ ಅದು ಭಗವಂತನಲ್ಲಿ ಇಲ್ಲ ಅನ್ನೋದನ್ನ ಹೇಳುವ ಮಾತಿನ ಜೊತೆಗೆ ಇನ್ನೊಂದು ಶ್ಲೋಕ, 2 ಶ್ಲೋಕ ಬಾಕಿ ಇದೆ. ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ನಾಳೆ ಇಲ್ಲ, ನಾಳಿದ್ದು ನೋಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.